ನೋಡಿ ಅಂಗನವಾಡಿ ಮಕ್ಕಳು ಸಾರ್ ನಮಗೆ ಬುಕ್ಕು ಅಂತಿದ್ರು. ಅವ್ರಿಗೂ ಸಹ ಬುಕ್ಗಳನ್ನು ಕೊಡ್ತಕ್ಕಂಥ ಹಲೋ ಹೇಳಿ ನಮಸ್ತೆ. ಯಾವ್ದು ಸರ್? ಯಾವ ಬೆಟ್ಟ? ಮಂಚಿ ಬೆಟ್ಟ, ಮಂಚಿಮಲೆ. ಹಾಂ ಹೇಳಿ ಹಾಂ. ಓ ಅವೆಲ್ಲ ಸರ್ ನಮಗೆಲ್ಲ ಅವೆಲ್ಲ ನೀಟಾಗಿ ಹಾಕಿದ್ದೀನಿ ಸರ್, ಎಲ್ಲ ಗುರ್ತು ಮಾಡಿ ಹಾಕಿದ್ದೀನಿಲ್ಲ ಗುರುಗಳೇ. ಹಾಂ ಎಲ್ಲ ಅಲ್ಲ ಸ್ವಾಮಿ, ನಾವು ತೋರ್ಸೋದು ನಮ್ಮ ಧರ್ಮ, ಹೋಗಿ ನೋಡೋದು ನಿಮ್ಮ ಧರ್ಮ. ಆಯಿತು ಸರಿ, ಆಯಿತು. ನಾನು ಮುಂದಿನ ದಿನ ಮತ್ತೆ ಭೇಟಿ ನೀಡ್ತೀನಿ. ಸೊ ಮುಂದಿನ ದಿನ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡಾಕ್ತೀನಿ, ನೋಡ್ಕೊಂಡು ಹೋಗೋರಿ ಅಂತೀರಿ. ಮುನೇಶ್ವರ ಇಲ್ಲ, ಅಲ್ಲಿಗೆ ನನಗೆ ಗೊತ್ತಿರಲಿಲ್ಲ, ನಾನೇ ಹುಡ್ಕೊಂಡು ಹೋದೆ, ನಾನೇ ಕಷ್ಟಪಟ್ಟು ಹುಡ್ಕೊಂಡು ಹೋಗಿದ್ದೆ. ಈಗ ನಾನು ಮತ್ತೆ ಅಲ್ಲಿಗೆ ಭೇಟಿ ನೀಡಿ ಮತ್ತೆ ವೀಡಿಯೋ ಹಾಕ್ತೀನಿ ರೀ ಗುರುಗಳೇ. ಇಲ್ಲಿ ನಾವು ಇಂಡಿಗ್ನಾಥ ಗ್ರಾಮಕ್ಕೆ ಮಕ್ಳಿಗೆ ಬುಕ್ ಕೊಡಕ್ಕೆ ಬಂದಿದ್ದೀನಿ. ಫ್ರೀ ಆದ್ಮೇಲೆ ಫೋನ್ ಹಾಕ್ತೀನಿ ಗುರುಗಳೇ. ಆಯ್ತು ಹಾಕ್ಕೊಡ್ತೀನಿ, ಖಂಡಿತ ಹಾಕ್ಕೊಡ್ತೀನಿ. ಹಾಂ ಸರಿ ಸ್ವಾಮಿ, ಹಾಕ್ಕೊಡ್ತೀನಿ ಖಂಡಿತವಲ್ಲ ಹಾಕ್ಕೊಡ್ತೀನಿ. ಹಾಂ ನೋಡಿ ನಮ್ಮ ಚಂದಾದಾರರು ಫೋನ್ ಮಾಡಿಬಿಟ್ಟು ಈ ಥರ ನೀವು ಯಾವುದೋ ಮುನೀಶ್ವರನ ದೇವಸ್ಥಾನ ತೋರಿಸಿದ್ದೀರಾ. ಸೊ ಆದರೆ ಅದು ಎಲ್ಲಿ ಏನಂತ ಗೊತ್ತಾಯ್ತು, ನನಗೆ ಗೊತ್ತಿರಲಿಲ್ಲ. ಸೊ ನಾನೇ ಹುಡ್ಕೊಂಡು ಹೋಗಿದ್ದೆ. ವೀರಪ್ಪನ ಭೇಟಿ ನೀಡುತ್ತಿದ್ದಂತಹ ಮುನಿಯಪ್ಪನ ದೇವಸ್ಥಾನ ಅಂದ್ಬಿಟ್ಟು ಒಂದು ವೀಡಿಯೋ ಹಾಕಿದ್ದೀನಿ, ಬಹಳ ಫೇಮಸ್ ದೇವಸ್ಥಾನ. ಸೊ ಮುಂದಿನ ದಿವಸ ಮತ್ತೆ ಭೇಟಿ ನೀಡಿ ಮತ್ತೆ ವೀಡಿಯೋ ಹಾಕ್ತೀನಿ ಅಂತ ಹೇಳ್ತಾ, ಹಾಗೆ ಇವತ್ತು ಏನು ಇಂಡಿಗನಾಥ ಗ್ರಾಮಕ್ಕೆ ಆಗಮಿಸಿ ಇಲ್ಲಿ ಮಾಡಿರ್ತಕ್ಕಂಥ ಹೀಗೊಂದು ಪುಣ್ಯದ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಮಗದೊಮ್ಮೆ ಗುರುಸ್ತಕ್ಕಂಥ ಕಾರ್ಯವನ್ನು ಮಾಡಿರ್ತೀವಿ. ಸೊ ಇದುವೇ ಸೈಲೆಂಟ್ ಆಗಿರಪ್ಪ ಮಕ್ಕಳ, ಸೈಲೆಂಟ್ ಆಗಿರೋ. ನೋಡಿ ನಮ್ಮ ಸಿಕ್ತಾನ ಬುಕ್ಕ ಕೊಟ್ರಪ್ಪ. ಹಾಂ ಅಲ್ಲಿ ಬರೀರಿ ಅಂಗನವಾಡಿಯಲ್ಲಿ ಕೂತ್ಕೊಂಡು. ನವೀನ್ ಸರ್ ಆಯ್ತಾ? ಹಾಂ ಏನಾದ್ರು ಹೇಳಾಗಿರ ಹೇಳ್ಬಿಡಿ ಸರ್. ಏನಾದ್ರು ಒಂದು ವಾಯ್ಸ್ ಹಾಕ್ಬಿಡಿ. ವಿನಯ್ ಸರ್ ಹೇಳಿ. ಇರಲಿ ಪರವಾಗಿಲ್ಲ, ನೀವು ಹೇಳಿ ಸರ್. ವರ್ಷ ಹೇಳ್ತೀರಲ್ಲ. ನಮ್ದೇನಿಲ್ಲ ಸರ್, ಇಲ್ಲಿಗೆ ಒಂದು ಮೂಲಭೂತ ಸೌಕರ್ಯನ ಒದಗಿಸ್ಬೇಕನ್ನೋದು ನಮ್ದು ಒಂದು ಆದ್ಯತೆ ಅಷ್ಟೇ, ಆಶೆ. ಹೌದು. ಈಗ ನಿಮಗೆ ಗೊತ್ತು, ಪ್ರತಿ ವರ್ಷನೂ ಬರ್ತಿದ್ದಾರೆ, ಪ್ರತಿ ವರ್ಷ ನಿಮ್ಮ ಕೈಲಾದ ಸಹಕಾರ ನೀಡ್ತಿದ್ದೀರಿ. ಸೊ ಇದ್ರ ಬಗ್ಗೆ ಏನಾರು ಒಂದು ಈಗ 4 ಜನ ಏನಾಯ್ತಾರೆ ಏನೋ ಏನಿಲ್ಲ ಸರ್, ನಮ್ಗೊಂದು ಖುಷಿ ಆಯ್ತು. ಇದು ಕೊಟ್ರೆ ನಮ್ಮ ಮನ್ಸ್ಕೊಂದು ಖುಷಿ, ಬೆಟ್ಟಕ್ಕೆ ಬಂದ ಒಂದು ಸಾರ್ಥಕ. ಮಾದಪ್ಪನ ದರ್ಶನ ಮಾಡ್ಕೋತೀವಿ, ಅದ್ಭುತ. ಇದು ಒಂದು ಸಣ್ಣ ಸೇವೆ ಅಂತ ನಮ್ಮ ಇದು ಅಷ್ಟೇ. ಖಂಡಿತ ಸರ್, ನಮ್ಗೆ ಒಳ್ಳೇದಾಗಬೇಕು, ನಮ್ಮ ಮಕ್ಕಳು ಒಳ್ಳೇದಾಗಬೇಕು. ಖರ್ಚು ಮಾಡೋ ಬದಲು ಹೌದು ಸರ್, ಬಂದು ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು, ಸ್ವಲ್ಪ ಆದ್ರೂ ಒಂದು 4 ಕಡೆ ಕೆಲಸ ಅಷ್ಟು ಮಾಡ್ಬಿಟ್ಟು ಮಾಡಿದ್ರೆ ಒಳ್ಳೆ ಸರ್. ನನಗೆ ಬಹಳ ಖುಷಿ ಆದ ವಿಚಾರ ಏನು ಗೊತ್ತಾ, ಈಗ ಬಂದರೆ ನಿಮ್ಮ ಸುತ್ತಮುತ್ತ ಈ ಬುಕ್ಗಳು ಕಾಣಿಸ್ತೈತೆ, ಈ ಮಕ್ಳುಗಳು ಕಾಣಿಸ್ತೈತೆ, ಆದರೆ ನಿಮ್ಮಲ್ಲಿ ಒಂದು ಆಡಂಬರ ಕಾಣಲಿಲ್ಲ, ಆ ಬರ್ತಡೇನ ಒಂದು ಇದೇ ಕಾಣಲಿಲ್ಲ, ಕ್ರಿಯೇಟಿವಿಟಿನೇ ಕಂಡಿಲ್ಲ. ಫ್ರೆಂಡ್ ನವೀನ್ ಯಾವಾಗ ಹೇಳಿದ್ರು, ಅವತ್ತಿಂದ ಬರ್ತಡೇ ಖರ್ಚು ಮಾಡೋದೆಲ್ಲ ಬಿಟ್ಬಿಟ್ರಿ. ದೇವಸ್ಥಾನ ದರ್ಶನ ಮಾಡಿದಾಗ ಆಗುತ್ತೆ, ಮಕ್ಕಳು ದರ್ಶನ ಕೆಲಸ. ಅದ್ಭುತ ಸರ್. ಭಗವಂತ ಮಾದೇಶ್ವರನ ಆಶೀರ್ವಾದ ನಿಮಗೆ ಸದಾ ಇರುತ್ತೆ ಅಂತ ಭಗವಂತನಲ್ಲಿ ಬೇಡ್ಕತ್ತೀನಿ ಸರ್. ಭಗವಂತ ಒಳ್ಳೇದು ಮಾಡಲಿ ನಿಮ್ಮ ಈ ಕಾರ್ಯಕ್ರಮಕ್ಕೆ ಸರ್. ಮುಂದಿನ ದಿವಸ ಇದೇ ತರಹ ಹೆಚ್ಚಿನ ಅನುವನ್ನ ಭಗವಂತ ಮಾದೇಶ್ವರ ಮಾಡ್ಕೊಳ್ಳಿ ಅಂತ. ಸೊ ಇವತ್ತು ಮಾದಪ್ಪನ ಸನ್ನಿಧಿ ಬಂದಿದ್ದಾರೆ ಸರ್. ಮಾದೇಶ್ವರನ ನೆನೆಯುತ್ತ ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಇಂತಹ ಒಂದು ಪುಣ್ಯದ ಕಾರ್ಯಕ್ರಮ ಕೊಟ್ಟಿದ್ದೀರಾ. ಸೊ ಇದೇ ಥರ ನಿಮ್ಮ ಥರನೇ ಒಂದು 4 ಜನ ಏನು ಆಡಂಬರದ ಒಂದು ಜೀವನವನ್ನು ನಡೆಸೋದನ್ನು ಬಿಟ್ಟು ಮಕ್ಕಳಿಗೆ ತಪ್ಪರ ಇಲ್ಲಿರ್ತಕ್ಕಂಥ ಕುಗ್ರಾಮದ ಜನತೆಗೆ ಒಂದು ಸಣ್ಣ ಪುಟ್ಟ ಸಹಕಾರ ಆಗಲಿ ಅಂತ ನಿಮ್ಮ ಮೂಲಕ ಬೇಡ್ಕೊತೀನಿ ಸರ್. ಒಳ್ಳೇದಲ್ಲಿ ಸರ್. ನವೀನ್ ಸರ್ ಇನ್ನೇನಾದ್ರು ಇದೆಯಾ? ಥ್ಯಾಂಕ್ ಯು ಸರ್. ಬಂದು ನಮಗೆ ನಮ್ಮ ಚಾನಲ್ಗೆ ನಿರಂತರವಾದ ಒಂದು ಸಹಕಾರ ನಮ್ಮ ನವೀನ್ ಸರ್ ಅವರು ನೀಡ್ತಾ ಇದ್ದಾರೆ. ಹಾಗೆ ವಿನಯ್ ಸರ್ ಅವರು, ಹಾಗೆ ಸಚಿನ್ ಅವರು ಸಹ ಬಂದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಬಂಧುಗಳೇ ಯಶಸ್ವಿ ಮಾಡಿರ್ತಾರೆ. ಸೊ ನಾವು ನೋಡಿ ಹೇಳ್ಬಿಡೋದು ತುಂಬ ಈಸಿ, ಹೇಳ್ಬಿಡ್ತೀವಿ ಸಾರ್, ಕೊಟ್ಬಿಡ್ತೀವಿ ಸಾರ್, ತರಿಸ್ಬಿಡ್ತೀವಿ ಸಾರ್, ಕೊಡಿಸ್ಬಿಡ್ತೀವಿ ಸಾರ್, ಇದ್ದಾರೆ ಸರ್ ಅಂದ್ಬಿಡ್ತೀವಿ. ಆದರೆ ಕೊಡೋದಕ್ಕೆ ಮನಸ್ಸಿರಬೇಕು, ಒಳ್ಳೆ ಮನಸ್ಸು ಇರಬೇಕು, ಆ ತರಹ ವ್ಯಕ್ತಿಗಳು ಬೇಕು ನಮಗೆ. ಅಂತಹ
ಉತ್ತಮವಾದ ವ್ಯಕ್ತಿಗಳು. ಸೊ ನಾವು ಒಂದು 4 ಜನ ದಾನಿಗಳನ್ನು ಪಡೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದೀನಿ. ಆ ಭಗವಂತ ಮಲೆ ಮಹದೇಶ್ವರನ ಆಶೀರ್ವಾದ ಇವತ್ತು ನವೀನ್ ಸರ್ ಅವರು ಮತ್ತು ವಿನಯ್ ಸರ್ ಅವರ ಒಂದು ಸಹಕಾರದ ಒಂದು ನಿಮಿತ್ತ ಇವತ್ತು ಮಕ್ಕಳಿಗೆಲ್ಲರಿಗೂ ಶಾಲಾ ಪರಿಕರಗಳನ್ನು ಇಂಡಿಗನಾಥ ಗ್ರಾಮಕ್ಕೆ ತಲುಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತೀವಿ. ಸೊ ನಾಳೆ ಬಂಧುಗಳೇ ಸರ್ ಇದು ತೇಕನೆಗೆ ಸರ್ ಗುರುಗಳೇ ತೇಕನೆಗಿದೆಯಾ ನೋಡಿ, ತೇಕನೆಗೂ ಸಹ ಹಾಗೆ ಪಡ್ಸಲ್ನಾಥ ಗ್ರಾಮಕ್ಕೂ ಸಹ ಅವ್ರು ಬೇಕಾದಂಥ ಎಲ್ಲ ಅಗತ್ಯ ಶಾಲಾ ಪರಿಕರಗಳನ್ನು ವಿತರಿಸೋದ್ರಲ್ಲಿ ನಮ್ಮ ನವೀನ್ ಸರ್ ಅವರು ಮತ್ತು ನಮ್ಮ ವಿನಯ್ ಸರ್ ಅವರು ಮತ್ತು ಸಚಿನ್ ಅವರು ಯಶಸ್ವಿಯಾಗಿರ್ತಾರೆ ಅಂತ ಹೇಳ್ತಾ, ಇದೇ ತರಹದ ಕಾರ್ಯಕ್ರಮವನ್ನು ಎಲ್ಲ ಭಕ್ತಾದಿಗಳು ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಮಾಡ್ಕೊಳ್ಳಿ. ಆಡಂಬರದ ಬದುಕನ್ನು ನಿರಾಕರಿಸಿ ಅಂತ ಹೇಳೋಕ್ಕೆ ನಾನು ಯಾರು, ನಾವು ಹೇಳೋಕ್ಕಾಗಲ್ಲ. ಸೊ ನಿಮ್ಮ ಮನಸ್ಸಲ್ಲಿ ಬರಬೇಕದು, ನಿಮ್ಮ ಮನಸ್ಸಲ್ಲಿ ಬರಬೇಕು. ಸೊ ಇವತ್ತು ನಮ್ಮ ವಿನಯ್ ಸರ್ ಅವರು ಒಂದು ಸ್ವಇಚ್ಛೆಯಿಂದ ಯಾವುದೇ ತರಹದ ಒಂದು ಆಡಂಬರದ ಬದುಕನ್ನು ಸ್ವೀಕರಿಸದೆ ಇವತ್ತು ಇಂತಹ ಒಂದು ಕಾರ್ಯಕ್ರಮವನ್ನು ಕೊಟ್ಟಿರ್ತಾರೆ. ಸೊ ಎಲ್ರಿಗೂ ಒಳ್ಳೆಯದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಭಕ್ತವೃಂದಕ್ಕೆ ಅರ್ಪಣೆಯನ್ನು ಮಾಡ್ತಾಯಿದ್ದೀನಿ ಕಣ್ರಪ್ಪ. ನಿಮ್ಮ ಕೈ ಸಾಧ್ಯವಾದರೆ ನೀವು ಸಹ ಈ ಥರದ ಕಾರ್ಯಕ್ರಮವನ್ನು ಕೊಡಿ ಅಂತ ನಾವೊಂದು ದೂರವಾಣಿ ಸಂಖ್ಯೆ ಹಾಕ್ತೀನಿ. ನಿಮ್ಮ ಸಾಧ್ಯವಾದರೆ ಫೋನ್ ಮಾಡಿ ತಮ್ಮ ಕೈಲಾದ ಒಂದು ಶಕ್ತಿ ಭಕ್ತಿಯನ್ನು ತಲುಪಿಸಿ. ಧನ್ಯವಾದಗಳು.